ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ಅವಳು ಅಂದೆ? ಆಡಿಷನ್ ಇದೆ ಅಂತ ಹೋಗಿದ್ದಾಳೆ. ಓ, ಕೆಲಸಕ್ಕೆ ಹೋಗಿದ್ದಾಳ? ಹಾಗಾದ್ರೆ ಇವತ್ತಲ್ಲ ನಾಳೆ ಸರಿ ಹೋಗ್ತಾಳೆ. ಕಾಲ ಎಲ್ಲವನ್ನೂ ರಿಪೇರಿ ಮಾಡುತ್ತೆ, ಎಲ್ಲರನ್ನೂ ರಿಪೇರಿ ಮಾಡುತ್ತೆ. ನೀವು ಸುಮ್ಮನೆ ನನಗೆ ಬುದ್ಧಿ ಹೇಳಕ್ ಬರಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಅಲ್ಲಿ ಏನು ನಡೀತಾ ಇದೆಯೋ ಅಲ್ಲ, ಆ ರೌಡಿಗಳು ಯಾರು, ಅವ್ರನ್ನ ಅಲ್ಲಿ ಕಳಿಸಿದ್ ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಈ ಪಾರ್ಥ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಗೌತಮಿ ಫೋನ್ ಮಾಡು. ಅವನು ರಿಸೀವ್ ಮಾಡ್ತಾ ಇಲ್ಲ. ಏನಾಯ್ತತ್ತೆ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅದು ಪಾರ್ಥ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀನೊಂದ್ಸಲ ಟ್ರೈ ಮಾಡು. ಹಾ, ಇಲ್ಲ, ನನ್ನ ಫೋನು ತೆಗಿತಿಲ್ಲ. ಅತ್ತೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನೂ ಇಲ್ಲಮ್ಮ. ಅಲ್ಲ ಅತ್ತೆ, ಪಾರ್ಥ ಅವರು ಹೀಗೆಲ್ಲ ಆಯ್ತು ಬೇಜಾರು ಮಾಡ್ಕೊಂಡು ಎಲ್ಲಾದ್ರೂ ಹೋಗಿದ್ದಾರೆ ಅಂತ ಅನ್ಕೊಂಡ್ರಾ? ಆ ರೀತಿ ಎಲ್ಲ ಏನೂ ಆಗಲ್ಲ ಅತ್ತೆ. ನೀವೇ ನೋಡಿದ್ರಲ್ಲ, ಬೆಳಿಗ್ಗೆ ಅವರು ನಾರ್ಮಲ್ ಆಗೇ ಇದ್ರು, ಎಲ್ಲರ ಹತ್ರ ಆಶೀರ್ವಾದನೂ ತಗೊಂಡ್ರು. ಸೊ ಹಾಗೆಲ್ಲ ಏನೂ ಆಗಲ್ಲ, ನೀವು ಪ್ಲೀಸ್ ಚಿಂತೆ ಮಾಡಬೇಡಿ. ಚಿಂತೆ ಮಾಡದೆ ಹೇಗಿರ್ಲಿಮ್ಮ, ನೀನು ತಾಯಿ ಆಗ್ತೀಯಲ್ಲ, ಅವಾಗ ನಿನಗೆ ಅರ್ಥ ಆಗತ್ತೆ ತಾಯಿ ಕಷ್ಟ ಏನು ಅಂತ. ನೀವು ಹೇಳೋದು ಸರಿನೇ, ಆದರೆ ನೀವು ಇಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅತ್ತೆ, ಅಂದಹಾಗೆ ಗೌತಮ್ ಅವರು ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ಬಂದರು, ಅದಾದ್ಮೇಲೆ ಎಲ್ಲೂ ಕಾಣ್ತಿಲ್ಲ. ಎಲ್ಲ ಹೋಗ್ತಿದ್ದಾರೆ ಅಂತ ಹೇಳಿ ಹೋದ್ರಾ? ಗೊತ್ತಿಲ್ಲ, ಫೋನಲ್ಲಿ ಮಾತಾಡ್ತಾ ಎಲ್ಲೋ ಹೋದ. ನಾನು ಪಾರ್ಥಗೆ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಸಿಸ್ಟರ್, ಏನು ಟೆನ್ಷನ್ ಮಾಡ್ಕೋಬೇಡ, ಪಾರ್ಥ ಫೋನ್ ಎತ್ತಾನಿರು. ಅಕ್ಕರೆ, ಏನಿವತ್ತು ವಿಶೇಷ? ನಿಮ್ ಸವಾರಿ ಅಡ್ಗೆ ಮನೆ ಗಂಟ ಬಂದ್ಬಿಟ್ಟೈತೆ. ವಿಶೇಷ ಅಂತ ಏನಿಲ್ವಲ್ಲ. ನೀವ್ ಅಡ್ಗೆ ಮನೆ ಗಂಟ ಬಂದಿದ್ದೀರಾ ಅಂದ್ರೆ ಏನೋ ವಿಶೇಷ ಇದ್ದೇ ಇರ್ತೈತೆ, ಅದಕ್ಕೆ ಕೇಳ್ದೆ. ಅದು ನಿನ್ನೆ ಆಗಿರೋ ಇನ್ಸಿಡೆಂಟ್ ಅಂತ ಗೌತಮ್ ಅವರು ಸ್ವಲ್ಪ ಬೇಜಾರಾಗಿದ್ದಾರೆ. ಅವ್ರಿಗೆ ಅದರಿಂದ ಹೊರಗೆ ತರೋದಕ್ಕೆ ಇರೋದು ಒಂದೇ ಒಂದು ಒಳ್ಳೆ ದಾರಿ, ಅವ್ರಿಗೆ ಇಷ್ಟವಾದ ಅಡುಗೆ ಮಾಡಿ ಬಡಿಸೋದು. ಊಟದ ರುಚಿ ಅವ್ರ ಮನಸ್ಸಿನ ಕಹಿನ ಕಮ್ಮಿ ಮಾಡುತ್ತೆ ಅಂತ ಅನ್ಕೋತೀನಿ. ನಿಜ ಅಕ್ಕರೆ, ಪಾಪ ಭಾವನವರು ಅವ್ರಿಗೆ ಒಳ್ಳೆ ಊಟ ಸಿಕ್ಬಿಟ್ರೆ ಎಲ್ಲ ಬೇಸರನ್ನು ಮರ್ತ್ ಬಿಡ್ತಾರೆ, ಒಳ್ಳೆ ಚಿಕ್ಕ ಮಕ್ಳ ತರ ಖುಷಿ ಪಡ್ತಾರೆ. ಒಳ್ಳೆ ಪ್ಲಾನೇ ಮಾಡಿದ್ದೀರಾ ಅಕ್ಕರೆ. ಭಾವನವ್ರನ್ನ ನೀವು ತುಂಬಾ ಸಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ. ಅವ್ರಿಗೇನ್ ಇಷ್ಟ, ಅವ್ರಿಗೇನ್ ಕಷ್ಟ ಅಂತ ಎಲ್ಲ ಸಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಊಟ ಬಡಿಸಿ ಮನ್ಸ್ ಗೆದ್ಬಿಡ್ತೀರಾ, ಅವ್ರಿಗೆ ಸಮಾಧಾನ ಮಾಡ್ಬಿಡ್ತೀರಾ. ಅಕ್ಕರೆ, ನೀವು ಈ 30 ದಿನಗಳಲ್ಲಿ ಸಂಸಾರ ಮಾಡುವುದು ಹೇಗೆ ಎಂದು ಕಲೀರಿ ಅಂತ ಬುಕ್ ಬರಿಬಹುದು. ನಿಜ ಅಕ್ಕರೆ, ಈ 30 ದಿನಗಳಲ್ಲಿ ಇಂಗ್ಲಿಷ್ ಕಲೀರಿ, 30 ದಿನಗಳಲ್ಲಿ ಕರಾಟೆ ಕಲೀರಿ, ಅದ್ ಕಲೀರಿ ಇದ್ ಕಲೀರಿ ಅಂತ ಎಲ್ಲ ಬರ್ದಿರ್ತಾರಲ್ಲ, ಹಂಗೆ ನೀವು ಈ 30 ದಿನಗಳಲ್ಲಿ ಸಂಸಾರ ಮಾಡುವುದು ಹೇಗೆ ಎಂದು ಕಲೀರಿ ಅಂತ ಬುಕ್ನ ಬರಿಬಹುದು. ಅದ್ ಸರಿ, ಭಾವನವ್ರಿಗೆ ಏನ್ ಅಡ್ಗೆ ಮಾಡಿ ಬಡಿಸ್ಬೇಕು ಅಂತಿದ್ದೀರಾ? ಅವ್ರಿಗೆ ಇಷ್ಟವಾದ ಚಿಕನ್. ಸರಿ ಸರಿ, ಅಂಕ ನೀವು ಮುಂದುವರಿಸಿ, ನಾನು ನಿಮಗೆ ತೊಂದರೆ ಕೊಡಕ್ಕಿಲ್ಲ. ಏನು ಇದೆಲ್ಲ ಪಾರ್ಥ? ಯಾಕೋ ಹೀಗೆಲ್ಲ ಮಾಡ್ಕೊಳಕ್ ಹೋದೆ? ಎಲ್ಲರಿಗೂ ಹೇಗೆ ಮುಖ ತೋರಿಸ್ತೀಯಾ? ಎಲ್ಲರೂ ಏನ್ ಅನ್ಕೊಳಲ್ಲ, ಯಾವ್ದು ಯೋಚನೆ ಬರ್ಲಿಲ್ವಾ? ಎಲ್ರೂ ನಂಬಿಕೆಗೂ ಮೋಸ ಮಾಡ್ಬಿಟ್ಟಿಯಲ್ಲೋ. ನೀನು ಎಷ್ಟೊಂದು ನಂಬ್ಕೊಂಡಿದ್ನಲ್ಲೋ, ಹೀಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣ. ನಾವ್ ಯಾರು ಅನ್ಕೊಂಡಿರ್ಲಿಲ್ಲ, ಅದೇನೇ ಆಗಿರ್ಲಿ ಹೀಗೆ ಮಾಡಬಾರ್ದಾಗಿತ್ತು ಕಣ. ಐಮ್ ಸಾರಿ ಬಿಗ್ ಬ್ರೋ. ನಿನ್ನ ಒಪ್ಪಿಗೆ ಕೇಳಿ, ಮನೆಯವ್ರ ಒಪ್ಪಿಗೆ ಕೇಳಿ ಎಲ್ರೂ ಈ ಮದುವೆಗೆ ಒಪ್ಪಿಸಿ ನಾವು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ವಿ. ಆದರೆ ಏನೇ ಮಾಡಿದ್ರು ಯೂಸ್ ಆಗಲಿಲ್ಲ ಮ್ಯಾನ್. ಆಗ
ನಾವಿಬ್ರು ಅನುಭವಿಸಿದ ನೋವಿದೆಯಲ್ಲ ಅದು ನಮಗೆ ಮಾತ್ರ ಗೊತ್ತು ಬಿಗ್ ಬ್ರೋ. ಆದ್ರೂ ನಾವು ಎಲ್ಲದನ್ನೂ ತಡ್ಕೊಂಡ್ವಿ. ನಮ್ಮ ಮನೆಯವ್ರ ಸಂಬಂಧ ಹಾಳಾಗಬಾರ್ದು ಅಂತ ನಾವು ಸುಮ್ಮನಿದ್ವಿ. ಬಿಗ್ ಬ್ರೋ, ನಮ್ಮ ಪ್ರೀತಿ ನಮ್ಮನ್ನ ಸುಮ್ಮನಿರೋದಕ್ಕೆ ಬಿಡಲಿಲ್ಲ. ಬಿಗ್ ಬ್ರೋ, ಎಲ್ಲದನ್ನೂ ಒಂದು ಸ್ಟೇಜ್ ತನಕ ತಡ್ಕೋಬೋದು, ಅದಾದ್ಮೇಲೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮ್ಯಾನ್. ಅದಕ್ಕೆ ನಾವು ಈ ಡಿಸಿಷನಿಗೆ ಬಂದ್ವಿ. ನನಗೆ ಗೊತ್ತು ನಾನು ನಿನಗೆ ನಮ್ಮ ಮನೆಯವ್ರು ಎಲ್ರಿಗೂ ಡಿಸಪಾಯಿಂಟ್ ಮಾಡಿದ್ದೀವಿ ಅಂತ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ಬಿಗ್ ಬ್ರೋ. ಇದಳು ಪಾರ್ಥ, ಹೇಳಮ್ಮ ಇದಳು. ಏನ್ ಮಾಡ್ತಾ ಇದೀಯ ಪಾರ್ಥ? ಸಾರಿ ಮ್ಯಾನ್. ಸಿಸ್ಟರ್, ಏನಾಗ್ತಿದೆ ಇಲ್ಲಿ? ನನಗೊಂದು ಗೊತ್ತಾಗ್ತಾ ಇಲ್ಲ. ಭಾರತ ಮತ್ತು ಅಪೇಕ್ಷೆನ ಮದುವೆಗಿಂತ ದೇವಸ್ಥಾನ ಕಳಿಸೋದು ನೀನೆ. ಅಲ್ಲೇನೋ ಅಟ್ಯಾಕ್ ಮಾಡ್ತಾರೆ ಅಂತ ಗೌತಮನ್ ಬೇರೆ ಅಲ್ಲಿ ಕಳ್ಸಿದ್ಯಾ. ಈ ಗೌತಮ್ ಅಲ್ಲಿಗೆ ಹೋಗಿ ಮದುವೆ ನಿಲ್ಸ್ಬಿಟ್ರೆ? ಸ್ವಲ್ಪ ಸುಮ್ಮನೆ ಇರ್ತೇಣ. ನನ್ನ ಟೆನ್ಷನ್ ನನಗಿಂತ ನಿಂದು ಬೇರೆ. ಹಲೋ ಅಮ್ಮ, ಅಪೇಕ್ಷಾ ಪಾರ್ಥ ಮದುವೆ ಆಗೋಯ್ತಮ್ಮ. ಏನ್ ಮಾಡ್ಕೊಂಡಿದ್ದಾರೆ ನೋಡಿ. ನಾನು ಇವ್ರ ಮೇಲೆ ನಂಬಿಕೆ, ಆಸೆ, ಪ್ರೀತಿ ಎಲ್ಲ ಇಟ್ಕೊಂಡಿದ್ದೆ. ಎಂತ ಕೆಲಸ ಆಗೋಯ್ತು. ಗೌತಮ್, ನೀನೀಗ ಅವ್ರ ಮೇಲೆ ಕೋಪ ಮಾಡ್ಕೋಬೇಡ ಪ್ಲೀಸ್. ಅವರಿಬ್ರು ಮದುವೆ ಆಗೋದಕ್ಕೆ ನಾನೇ ಕಾರಣ. ಇದ್ರ ಹೊಣೆ ನಾನೇ ಹೊತ್ಕೋತೀನಿ. ಅವ್ರನ್ನೇನು ಹೇಳ್ಬೇಡ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ನೋಡು ಗೌತಮ್, ಇನ್ ಮುಂದೆ ಏನೇ ಆದ್ರೂ ಅದನ್ನ ನೀನ್ ನೋಡ್ಕೋಬೇಕು. ಅವನಿನ್ನೂ ಚಿಕ್ಕವನು, ಅವನ ಜೊತೆ ನೀನ್ ನಿಲ್ಬೇಕು. ಅವನನ್ನ ಯಾರು ತಪ್ಪಾಗಿ ತಿಳ್ಕೊಳ್ಳದೆ ಇರ್ತಾರ ನೀನ್ ನೋಡ್ಕೋಬೇಕು. ಅವನ ಪರವಾಗಿ ಇನ್ ಮುಂದೆ ನೀನೇ ಎಲ್ಲ ಮಾತಾಡ್ಬೇಕು. ಅಲ್ಲಮ್ಮ, ಏನು ಹೇಳ್ಬೇಡ ಗೌತಮ್ ಪ್ಲೀಸ್. ನಾನೊಬ್ಳು ಅಮ್ಮನಾಗಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್. ಈಗ ಅವರಿಬ್ಬರನ್ನು ಕಾಯೋ ಜವಾಬ್ದಾರಿ ನಿಂದು. ಅದೇನ್ ಮಾಡ್ತೀಯೋ, ಹೇಗ್ ಮ್ಯಾನೇಜ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಗೌತಮ್. ಅವರಿಬ್ಬರನ್ನು ಯಾರು ಪ್ರಶ್ನೆ ಮಾಡದಿರೋ ಹಾಗೆ ನೀನ್ ನೋಡ್ಕೋಬೇಕು. ಅವ್ರ ಪರವಾಗಿ ನೀನ್ ಗಟ್ಟಿಯಾಗಿ ನಿಲ್ಬೇಕು. ನೀನ್ ಒಬ್ಬ ನಿಂತ್ರೆ ಸಾಕು ಗೌತಮ್, ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾರೆ. ಅದು ನಿನ್ನಿಂದ ಮಾತ್ರ ಆಗೋ ಕೆಲಸ. ಈ ಅಮ್ಮನ ಮಾತನ್ನ ನೀನ್ ನಡ್ಸ್ಕೊಡ್ತೀಯಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.